ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಹನಾ ಕನ್ನಡ ಲಾಗ್ಸ್ಗೆ ಎಲ್ರಿಗೂ ವೆಲ್ಕಮ್. ಇವತ್ತು ನಾನು ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಇದು ನನ್ನ ಮಿನಿ ಲಾಗಲ್ಲಿ ತುಂಬ ದಿನ ಆಯಿತು, ಲೈಕ್ 2-3 ಡೇಸ್ ಆಯಿತು ನಾನು ಎಡಿಟ್ ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಯೂಟ್ಯೂಬ್ ಬ್ಲಾಗ್ ಹಾಕೋಕ್ಕಾಗಿರಲಿಲ್ಲ. ಇಲ್ಲಿ ನಾನು ಮಾರ್ನಿಂಗೇ ರೆಡಿ ಆಗಿಬಿಟ್ಟು ಹೊರಟೆ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕಿಗೆ. ಇಲ್ಲಿ ಸ್ವಲ್ಪ ಸಿಲ್ಕ್ ಇನ್ಸ್ಟಿಟ್ಯೂಟಲ್ಲಿ ಸ್ವಲ್ಪ ಟಿಫನ್ ಮಾಡಿಕೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ಕ್ಯಾಬಲ್ಲಿ ಹೊರಟ್ವಿ. ಅಮ್ಮಗೆ ಸ್ವಲ್ಪ ಅವಳಿಗೆ ಜರ್ನಿ ಲೈಕ್ ನನ್ನ ಥರನೇ ಮೋಷನ್ ಸಿಕ್ನೆಸ್ ಥರ ಇದೆ ಅವಳಿಗೂ ಸ್ವಲ್ಪ ವಾಮಿಟ್ ಆಯಿತು. ಮೇ ಬಿ ಡ್ಯೂ ಟು ಅದು ಎಲ್ಲರೂ ಪರ್ಫ್ಯೂಮ್ಸ್ ಎಲ್ಲ ಹಾಕ್ಕೊಂಡಿರ್ತಾರಲ್ಲ ಬಸ್ಸಲ್ಲಿ, ಅದು ಆಮೇಲೆ AC ಬಸ್ಗಳು ಲೈಕ್ ವೆಂಟಿಲೇಷನ್ ಇಲ್ಲದೆ ಅದೆಲ್ಲ ಒಂದು ಸ್ವಲ್ಪ ಮಿಕ್ಸಪ್ ಆಗಿ ಆ ಥರ ಆಗುತ್ತೆ. ನಮಗೆ ದೊಡ್ಡವ್ರಿಗೆ ಲೈಕ್ ಹೊಟ್ಟೆಲಿ ತೊಳಸ್ದಂಗೆ ಆಗುತ್ತೆ, ಇನ್ನು ಮಕ್ಕಳಿಗೆಲ್ಲ ಏನು. ದಯವಿಟ್ಟು ಯಾರಾದರೂ ಪರ್ಫ್ಯೂಮ್ ಹಾಕ್ಕೊಂಡವರು ಮೈಲ್ಡಾಗಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಕೆಲವ್ರಿಗೆ ಬರಲ್ಲ ಅದು ಪರ್ಫ್ಯೂಮ್ಸ್ ಎಲ್ಲ. ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೆ ಬರೋದೇನೋ. ಅದಾದಮೇಲೆ ನೆಕ್ಸ್ಟು ನಾನು ಹೇರ್ ಓಪನ್ ಮಾಡೋಣ ಅಂತ, ಅಂದರೆ ಲೈಕ್ ಹೇರ್ ವೆಟ್ಟಿತ್ತು ನಂದು, ಸೊ ಅದಕ್ಕೆ ಇರಲಿ ನಡೀರಿ ಅಂತ ಹಾಗೆ ಹೊರಟೋದೆ. ನಾನು ಸ್ವಲ್ಪ ಡ್ರೈಯರಿಂದ ವಾಶ್ ಇದು ಹೇರ್ ಡ್ರೈಯರಿಂದ ಡ್ರೈ ಮಾಡ್ಕೋಬೇಕಿತ್ತು. ಸೊ ಆವಾಗ ಸ್ಟ್ರೈಟಾಗಿ ಚೆನ್ನಾಗಿರ್ತಿತ್ತು. ಈ ಥರ ಆಯಿತು. ಹೇರ್ ಸ್ಟೈಲ್ ಬಂದುಬಿಟ್ಟು ಚೆನ್ನಾಗಿ ಅನಿಸ್ಲಿಲ್ಲ ಫೋಟೋಸಲ್ಲೆಲ್ಲ. ಅದಾದಮೇಲೆ ನೋಡ್ಬೋದು ಜಿಂಕೆ, ಸಾರಂಗ, ಆಮೇಲೆ 1-2 ಮೊಸಳೆ ಕೂಡ ನೋಡಿದೆ. ಲೈಕ್ ಎಷ್ಟು ತುಂಬ ದೊಡ್ಡದಾಗಿದೆ ಮೊಸಳೆ. ಅದು ಕೂಡ ಅಂದರೆ ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಲಿಲ್ಲ, ಅದು ತುಂಬ ದೂರ ಕಲ್ ಮೇಲೆಲ್ಲ ಮಲಗಿತ್ತು. ನಾವು ಅಂದ್ಕೊಂಡ್ವಿ ಮಳೆ ಬರೋ ಮೋಡ ಥರ ಇತ್ತು, ಬರ್ತಾವೋ ಇಲ್ಲ ಆಚೆ ಅಂತ ಅಂದ್ಕೊಂಡಿದ್ವಿ. ಬಟ್ ಸಫಾರಿಗೆ ಹೋಗಿದ್ವಲ್ಲ ಆಚೆನೇ ಇತ್ತು, ಪರವಾಗಿಲ್ಲ ಚೆನ್ನಾಗಿತ್ತು. ಝೂ ಸಫಾರಿ ಇಷ್ಟ ಆಯಿತು, ಲೈಕ್ ತುಂಬ ಇಷ್ಟ ಆಯಿತು. ಕಾಡು ಎಮ್ಮೆ, ಆಮೇಲೆ ಇದು ಏನದು ಹೆಸರುಗತ್ತೆ ಅಂದರೆ ಝೀಬ್ರಾ, ಅದು ಎಲ್ಲ ಚೆನ್ನಾಗಿ ಅನ್ನಿಸ್ತು ನೋಡಿದ ತಕ್ಷಣ. ಯಾರಾದರೂ ಹೋಗಿ ವಿಸಿಟ್ ಮಾಡ್ತೀರಾ ಅಂದರೆ ದಯವಿಟ್ಟು ಒಂದು ಸರಿ ವಿಸಿಟ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ, ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ 1 ಡೇಗೆ ಅಡಾಪ್ಷನ್ ಕೂಡ ಮಾಡ್ಕೋಬೋದು ಆ್ಯನಿಮಲ್ಸ್ನ, ಲೈಕ್ ಅಡಾಪ್ಷನ್ ಆಗಿರ್ಬೋದು, ಅದಾದಮೇಲೆ 1 ಡೇ ಫೀಡಿಂಗ್ ಆಗಿರ್ಬೋದು, ನಮ್ಮ ಹೆಸರುಗಳಲ್ಲಿ ಫೀಡ್ ಮಾಡಿಸ್ಬೋದು, ನಮ್ಮ ಹೆಸರುಗಳಲ್ಲಿ ಅದಕ್ಕೆ ಊಟ ಲೈಕ್ ಮೆಡಿಷನ್ಸ್ ಏನಾದರೂ ಕೊಡ್ಬೋದು. ಇಲ್ಲಿ ನೋಡಿ ಚಿರತೆ, ಅವ್ರ ಮೊಬೈಲಲ್ಲಿ ತುಂಬ ಕ್ಲಾರಿಟಿ ಬರ್ತಾಯಿತ್ತು, ಸೊ ಹಾಗಾಗಿ ಅಲ್ಲೇ ವಿಡಿಯೋ ಮಾಡಿದೆ. ತುಂಬ ಚೆನ್ನಾಗಿದೆ. ಚೀತಾ ಬಂದ್ಬಿಟ್ಟು ಎಷ್ಟೊಂದಿದ್ದಾವೆ. ಇದಂತರೂ ಸಿಂಹ ಅಂತರೂ ತುಂಬ ಹತ್ರನೇ ಇತ್ತು. ಲಯನ್ ಬಂದ್ಬಿಟ್ಟು ನೋಡಿ, ಇನ್ನೊಂದು ಬಂದ್ಬಿಟ್ಟು ಗಂಡು ಸಿಂಹ ಇತ್ತು. ಲೈಕ್ ಇಲ್ಲೆಲ್ಲ ಹೇರ್ಸು, ಐ ವಾಂಟ್ ಡೆಸ್ಪ್ರೆಟ್ಲಿ ನಾನು ನೋಡಬೇಕಿತ್ತು ಅದನ್ನು, ಹಂಗಿತ್ತು. ಅದು ನೋಡಿ ತುಂಬ ಖುಷಿ ಆಯಿತು, ಇಷ್ಟ ಆಯಿತು. ಇಲ್ಲಿ ಎಲ್ಲ ಝೂ ಮುಗಿಸ್ಕೊಂಡು ನೆಕ್ಸ್ಟು ವಾಕ್ ಮಾಡ್ಕೊಂಡು ಬಂದು ಬಟರ್ಫ್ಲೈ ಪಾರ್ಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಇದು ಪ್ಯಾಂಟ್ ಮತ್ತು ಶರ್ಟ್ ಹಾಕಿರೋದು ಐ ಡೋಂಟ್ ನೋ ವೆದರ್ ಐ ವಾಂಟ್ ಟು ಸೇ ಆರ್ ನಾಟ್, ಬಟ್ ಇದು ಪ್ಯಾಂಟ್ ಸೈಜ್ ಬಂದುಬಿಟ್ಟು 34, ನನ್ನ 32 ಏನೋ ಇದು ಸೈಜ್ ಬಂದುಬಿಟ್ಟು. ನನ್ನ ಸೈಜ್ ಬಂದುಬಿಟ್ಟು 34-36 ಇವಾಗ, ಲೈಕ್ ನಾನು ದಪ್ಪ ಆಗಿರೋದ್ರಿಂದ ಇದು. ಮತ್ತು ಆಮೇಲೆ ಶರ್ಟ್ ಬಂದುಬಿಟ್ಟು ಎಲ್ಲೋ. ನಾನು ಲಾಸ್ಟ್ ಟೈಮು ಪಾಪು ಬರ್ಡೇಗೆ ಹೋದಾಗ 6 ಮಂತ್ಸ್ ಬ್ಯಾಕು ಊರಲ್ಲಿ ತೊಗೊಂಬಂದ್ಬಿಟ್ಟೆ. ಲೈಕ್ ನನಗೆ ಗೊತ್ತೇ ಆಗಲಿಲ್ಲ ತೊಗೊಂಡಾಗ ಹೆಂಗೆ ಅಂತಂದರೆ, ತೊಗೊಂಡು ಮನೆಗೆ ಬಂದು ವೇರ್ ಮಾಡಿ ನೋಡ್ತೀನಿ. ಅಂದರೆ 10 o'clock ವಿಶಾಲ್ ಮಾಡಿಂದ ಬರಬೇಕಾದ್ರೆ ನಾನು ಪಪ್ಪನ ಜೊತೆ ಹೋಗಿದ್ದೆ. ಪಪ್ಪ ತೊಗೊಳ್ತೀನಿ ಅಂತ ಅಂದಿದ ತಕ್ಷಣ ಓಕೆ ಅಂದರು, ನಾನು ತೊಗೊಂಡು ಬಂದುಬಿಟ್ಟೆ. ಮನೆಗೆ ಬಂದು ವೇರ್ ಮಾಡಿ ನೋಡ್ತೀನಿ, ಲಿಟ್ರಲಿ ಗೈಸ್ ಆಗ್ತಾನೇ ಇಲ್ಲ ನನಗೆ. ಹಾಕ್ಕೊಂಡ್ರೆ ಒಂಥರ ಫುಲ್ ಡುಮ್ಮಿ ಥರ ಅನಿಸ್ತಾ ಇದ್ದೀನಿ. ಶರ್ಟ್ ಅಂತೂ ಫುಲ್ ಹಿಂಗೆ ಓಪನ್ ಹಾಕ್ಕೊಳಕ್ಕೆ ಹೋಗ್ತಿಲ್ಲ, ಬಟನ್ಸ್ ಅಷ್ಟೊಂದು ದಪ್ಪ ಅನಿಸ್ತಾ ಇದ್ದೀನಿ. ಆಮೇಲೆ ಪ್ಯಾಂಟ್ ಲೈಕ್ ಕಾಲೇ ಅಂದರೆ ತೈ ಪಾರ್ಟ್ ತುಂಬ ದಪ್ಪ ಇದೆ, ಆಗ್ತಾನೇ ಇಲ್ಲ ನನಗೆ. ಅಷ್ಟೊಂದು ದಪ್ಪ ಆಗಿಬಿಟ್ಟಿದ್ದೆ ನಾನು, ಲೈಕ್ 74-73 kgs. ಅಂದರೆ ಇವಾಗ ಜಸ್ಟ್ 2-3 kgs ನಾನು ರಿಡ್ಯೂಸ್ ಮಾಡಿರೋದಷ್ಟೇ. ಇಷ್ಟೊಂದು ಲೈಕ್ ಆ ಪ್ಯಾಂಟ್ ನನಗೆ ಆಗ್ತಾಯಿದೆ ಹಾಕ್ಕೊಂಡಾಗ ಅಂತಂದರೆ ಅದು ಒಂಥರ ಖುಷಿ. ನಾನು ಅಂದ್ಕೊಂಡಿದ್ದೆ ಹೆಂಗಪ್ಪ ಎಕ್ಸ್ಚೇಂಜ್ ಮಾಡೋದು 1 or 2 ಡೇಸಲ್ಲಾದರೆ ಎಕ್ಸ್ಚೇಂಜ್ ಓಕೆ. ಇಷ್ಟು ದಿನ ಆಗೋಯ್ತು ನಾನು ಹಾಕ್ಕೊಳ್ಳೇ ಇಲ್ಲ, ಇದು ಮೇ ಬಿ ವೇಸ್ಟ್ ಆಗುತ್ತೆ ಅಂದ್ಕೊಂಡು 2-3 ಕೇಳಿಬಿಟ್ಟಿದ್ದೀನಿ. ಲೈಕ್ ಸಣ್ಣ ಹುಡುಗಿರು, ಕಾಲೇಜ್ಗೆ ಹೋಗೋ ಹುಡುಗಿರಿಗೆ, ಇದು ನಾನು ಲೈಕ್ ಈ ಥರ ತೊಗೊಂಡಿದ್ದೀನಿ ಪ್ಯಾಂಟು, ನನಗಾಗಲ್ಲ, ನಾನು ಅಂದರೆ ಇವಾಗ ದಪ್ಪ ಇರೋದ್ರಿಂದ ನೀವು ತೊಗೊಂಬಿಡಿ ಅಂತೆಲ್ಲ ಹೇಳಿದ್ದೀನಿ. ಅವ್ರು ಅದಕ್ಕೆ ಬೇಡ ಬಿಡಿ ಪರವಾಗಿಲ್ಲ ನೋಡಿ ಅನ್ನೋಂಗೆ ಕೊಟ್ಬಿಡೋಣ ಅಂತೇಳಿ ಡಿಸೈಡ್ ಆಗಿಬಿಟ್ಟಿದ್ದೆ.
ಅದಾದಮೇಲೆ 1 ಮಂತ್ಸ್ ಎಲ್ಲೋ ಹೇಳ್ತಿತ್ತು ನನಗೆ ಮೇ ಬಿ ಸಣ್ಣ ಆದರೆ ಯೂಸ್ ಆಗುತ್ತೆ ಅಂತ. ಈಗ ಎಷ್ಟೊಂದು ಬಟ್ಟೆಗಳು ಕೊಟ್ಬಿಟ್ಟಿದ್ದೀನಿ ನಾನು, ಲೈಕ್ ಸಣ್ಣ ಆಗಲ್ಲ ಅಂದ್ಕೊಂಡು. ಬಟ್ ಇವಾಗ ನೋಡಿದ್ರೆ ತುಂಬ ಹೊಟ್ಟೆ ಉರಿತಾ ಇದೆ, ಯಾಕಾದರೂ ಕೊಟ್ಟನೋ ಅಂತ ಹೇಳ್ಬಿಟ್ಟು. ನಾನು ಕಾಲೇಜ್ ಡೇಸಿಂದ ಬಟ್ಟೆಗಳನ್ನೆಲ್ಲ ಇಟ್ಕೊಂಡಿದ್ದೆ, ಇನ್ನೂ ಸ್ವಲ್ಪ ಇದ್ದಾವೆ ನನಗೆ ಮೆಮೊರೇಬಲ್ ಆಗಿರುವಂಥದ್ದು. ಕೆಲವೊಂದು ನನಗೆ ಬೇಕೇ ಬೇಕು ಅನ್ನೋದನ್ನು ನಾನು ಕೊಟ್ಟಿಲ್ಲ. ಅದೆಷ್ಟು ಹಳೇದಾಗಿರಲಿ ಹೊಸದಾಗಿರಲಿ ನಾನು ಯೂಸ್ ಮಾಡಿಲ್ಲ ಅಂದರೂ ಹಂಗೆ ಇಟ್ಕೋತೀನಿ ಕೆಲವೊಂದು. ಬಟರ್ಫ್ಲೈ ಪಾರ್ಕಲ್ಲಿ ಒಂಥರ ಲೈಕ್ ವಾಟರ್ ಝರಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಸಾರಿ, ತುಂಬ ಚೆನ್ನಾಗಿ ಮಾಡಿದರು ಬಟರ್ಫ್ಲೈ ಪಾರ್ಕಲ್ಲಿ. ನಾನು ಮೇ ಬಿ ಇರುತ್ತೋ ಇರಲ್ವೋ ಬಟರ್ಫ್ಲೈ ಪಾರ್ಕಲ್ಲಿ, ಲೈಕ್ ಬಟರ್ಫ್ಲೈಸು ಚಿಟ್ಟೆ ಇರಲ್ಲನೋ ಅಂದ್ಕೊಂಡಿದ್ದೆ. ನನ್ನ ಮಗಳಂತೂ ತುಂಬ ಇಷ್ಟಪಡ್ತಾಳೆ. ಅವಳು ಅಮ್ಮ ಚಿಟ್ಟೆ 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 ಅಂತ ಖುಷಿ ಪಟ್ಕೊಂಡು ಕುಣಿದಾಡ್ಕೊಂಡು ಅವಳು ಹಿಡ್ಕೊಳಕ್ಕೆಲ್ಲ ಟ್ರೈ ಮಾಡ್ತಾಯಿದ್ಲು. ಸಿಗಲ್ಲ, ಇಲ್ಲಿ ಟಚ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತಂದೆ. ಅದಾದಮೇಲೆ ಕೆಳಗಡೆ ಎಲ್ಲ ಫಿಶಸ್ ಎಲ್ಲ ಬಿಟ್ಟಿದ್ರು, ಲೈಕ್ ಕೆಳಗಡೆ ಅಂಡರ್ಗ್ರೌಂಡ್ ವಾಟರ್ ಥರ. ಅದರಲ್ಲಿ ಅದು ತುಂಬ ಚೆನ್ನಾಗಿತ್ತು. ಒಂದು ಸರಿ ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಅದಾದಮೇಲೆ ಮ್ಯೂಸಿಯಂ ಥರ ಮಾಡಿದ್ದಾರೆ ಒಳಗಡೆ, ಸ್ವಲ್ಪ ಅಂದರೆ ಅಕ್ವೇರಿಯಮ್ಸ್ ಇಟ್ಬಿಟ್ಟು, ಆಮೇಲೆ ಡೆತ್ ಆಗಿರೋ ಬಟರ್ಫ್ಲೈಸ್ನ ಪ್ರಿಸರ್ವ್ ಮಾಡಿದ್ದಾರೆ, ಯಾವ್ಯಾವ ಸ್ಪೀಷಿಯಸ್ಸು ಯಾವ ಥರ ಏನು ಎತ್ತ ಅಂತ. ತುಂಬ ಚೆನ್ನಾಗಿದೆ. ನನ್ನ ಇನ್ನೂ ಲೈಕ್ ಸಣ್ಣ ಆಗಿರೋ ಜರ್ನಿನ ಇನ್ನೂ ನಾನು ವೀಡಿಯೋ ಮಾಡಿ ಹಾಕಬೇಕು ಅಂತ ತುಂಬಾ ಅಂದ್ಕೊಂಡಿದ್ದೀನಿ. ಇದಕ್ಕೆ ನನ್ನ ಲೈಕ್ ಡಯಟಿಷಿಯನ್ ಒಬ್ಬರಿದ್ದಾರೆ, ಅವ್ರ ಬಗ್ಗೆನೂ ಹೇಳಬೇಕು ಅಂತ ತುಂಬಾ ಅಂದ್ಕೊಂಡಿದ್ದೀನಿ. ನಾನು ಮುಂದೆ ಬರೋ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ನಿಜವಾಗ್ಲೂ ಈ ಸಣ್ಣ ಆಗಿರೋದಕ್ಕೆ ನನಗೆ ಈ ಲೆವೆಲಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ. ಇನ್ನೂ ತೀರಾ ಸಣ್ಣ ಆಗಿಬಿಟ್ರೆ ಇನ್ನು ಯಾವ ಲೆವೆಲಿಗೆ ನನ್ನ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಬೋದು ಹೇಳಿ. ನಾನೇನು ಅಂತ ಲೈಕ್ ತೀರಾ ಏನೋ ಸ್ವಲ್ಪ ಫ್ಯಾನ್ಸಿ ಎಲ್ಲ ಮಾಡ್ಕೊಂಡು ಇದು ಮಾಡಿಲ್ಲ. ಜಸ್ಟ್ ಮನೆ ಊಟನೇ ಮಾಡಿಕೊಂಡು ನಾನು ಸಣ್ಣ ಆಗಿರೋದು. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ, ಲೈಕ್ ಇವಾಗ ನಾನು ಎಷ್ಟೊಂದು ಸಣ್ಣ ಆಗಿದ್ದೀನಿ, ಏನು ಕತೆ ಅಂತ ಹೇಳ್ಬಿಟ್ಟು. ಖುಷಿ ಆಯಿತು ನನ್ನನ್ನು ನಾನೇ ನೋಡಿಕೊಂಡಾಗ. ಅದಾದಮೇಲೆ ನೋಡ್ಬೋದು ಹೇಡಿ ಅದು ಇದು ಅಂತೆಲ್ಲ ಇಟ್ಟಿದ್ರು. ಇದು ಹೇಡಿನೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೇಡಿನೇ ಅಂದ್ಕೊಳ್ತೀನಿ. ಹೇಡಿ ಅಲ್ಲ, ಇದು ಸ್ಕಾರ್ಪಿಯೋ ಓಕೆ, ಸೇಮ್. ನನಗದು ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಇದು ಒಂಥರ ಸ್ಪೀಷಿಯಸ್ ಹುಳ. ಆ್ಯಕ್ಚುಲಿ ಏನಾಗಿತ್ತು ಗೊತ್ತಾ, ಈ ಥರದ್ದೊಂದು ಇದು ಗ್ಯಾಸ್ ಪಾಸ್ ಮಾಡಿದ್ರೆ ಇದು ಬರುತ್ತೆ, ಲೈಕ್ ಬೆಂಕಿ ಬರುತ್ತೆ. ಆ ಹುಳ ಸೇಮ್ ಹೆಂಗೆ ಇರುತ್ತೆ, ಅದ್ರ ಬಗ್ಗೆ ಒಂದು ಅವೇರ್ನೆಸ್ ವಿಡಿಯೋ ಮಾಡ್ಬೇಕು ನಾನು. ಅದು ಕೂಡ ಪಾಪು ಕಚ್ಬಿಟ್ಟು ಇವಾಗೂ ಅವಳು ಕೈಗೆ ಮಾರ್ಕಿದೆ. ಅದು ಬೆಂಕಿ ಹುಳ ಅಂತ ಹೇಳ್ತಾರೆ. ನೋಡ್ಬೇಕು, ಅದನ್ನು ವೀಡಿಯೋ ಮಾಡಾಕ್ತೀನಿ. ಇವಳಿಗೆ ತುಂಬ ಇಷ್ಟ, ಲೈಕ್ ಇದು ಜಾರುಬಂಡಿ ಅದೆಲ್ಲ. ಸ್ವಲ್ಪ ಪಾರ್ಕ್ ಇತ್ತು, ಆ ಪಾರ್ಕಲ್ಲಿ ಕೂಡ ಆಟ ಆಡಿಸಿದ್ದಾಯಿತು. ಫಸ್ಟ್ ಟೈಮ್ ಆದ್ರೂ, ಇದು ಸೆಕೆಂಡ್ ಟೈಮ್ ಅಂದ್ಕೊಳ್ತೀನಿ ಮೇ ಬಿ ಅವಳು ಆ ಥರ ಆಡಿದ್ದು. ಇಷ್ಟಪಟ್ಟು ಆಟ ಆಡ್ತಾಳೆ, ಭಯ ಇಲ್ದಿರ. ಇಲ್ಲಿ ನೋಡ್ಬೋದು ಬಟರ್ಫ್ಲೈ ಪಾರ್ಕಿಗೆ ಬಟರ್ಫ್ಲೈ ಥೀಮಲ್ಲಿ ಬಂದಿದ್ದಾರೆ. ನಾನು ವಾಯ್ಸ್ ಓವರ್ ಕೊಡ್ತಿದ್ರೆ ಪಾಪು ಬಿಡ್ತಾ ಇಲ್ಲ, ಲೈಕ್ ಅಮ್ಮಮ್ಮ ಅಂತ ಕರೀತಿದ್ದಾಳೆ. ಇನ್ನೇನು ಸ್ವಲ್ಪನೇ ಇದೆ ವೀಡಿಯೋ ಎಂಡ್ ಮಾಡಬೇಕು. ಅದಾದಮೇಲೆ ನೋಡ್ಬೋದು ಇದು ಒಂಥರ ಸ್ಪೀಷಿಯಸ್ ಕೋತಿ. ಅದರದ್ದು ಹೇರ್ಸ್ ಆ ಕಡೆ ಈ ಕಡೆ ಬಂದಿರೋದು ನೋಡ್ಬಿಟ್ಟು ನನ್ನ ಹಸ್ಬೆಂಡ್ ನನಗೂ ಹೇಳ್ತಿದ್ರು, ನೋಡು ನಿನ್ನ ಕೂದಲು ಹಂಗೆ ಇದೆ ಅಂತ ಹೇಳ್ಬಿಟ್ಟು. ಲಿಟ್ರಲಿ ಹಾಗೆ ಅನಿಸ್ತಿತ್ತು ನನಗೂ. ಅದಾದಮೇಲೆ ಮಧ್ಯಾಹ್ನ ಏನೂ ತಿನ್ನೋಕ್ಕಾಗಲಿಲ್ಲ, ಫ್ರೂಟ್ ಬೌಲ್ ತಿಂದ್ವಿ ಅಲ್ಲಿ ಸುಸ್ತಾಗಿರೋದ್ರಿಂದ. ಅದಾದ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಸುಸ್ತು ಅನಿಸಿತ್ತು, ಮಲ್ಕೊಂಡು ನೆಕ್ಸ್ಟ್ ಎದ್ದು ರಾತ್ರಿಗೆ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಇಲ್ಲಿ ಏನು ಅಂತಂದರೆ, ಹಾಗೆ ಮನೆಗೆ ಬಂದು ಚಪಾತಿಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ನೋಡ್ಬೋದು ಇವತ್ತು ಬಂತು ಸ್ಪೆಕ್ಸು. ಇದು ಮೊನ್ನೆ ಲೆನ್ಸ್ ಕಾರ್ಟಲ್ಲಿ ಆರ್ಡ್ರ್ ಕೊಟ್ಟು ಬಂದಿದ್ವಿ. ಲೈಕ್ ಈ ಥರನೇ ಇರಬೇಕು ಅಂತ ತೊಗೊಂಡಿದ್ದೆ, ಬೈ 1 get 1 ತುಂಬ ಚೆನ್ನಾಗಿ ಅನಿಸ್ತು. ನನಗೇನು ಲೈಕ್ ಬೇರೆಯವ್ರನ್ನ ಕೇಳೋ ಆಸೆ ಇಲ್ಲ, ಚೆನ್ನಾಗಿದೆನಾ ಏನು ಅಂತ. ನನಗಿಷ್ಟ ಆದರೆ ಓಕೆ, ನನಗೆ ಕಂಫರ್ಟಬಲ್ ಇದೆನಾ, ನಾನು ಚೆನ್ನಾಗಿ ಕಾಣಿಸ್ತೀನ ಅನ್ನೋದಷ್ಟೇ ನನಗೆ ಮುಖ್ಯ. ನನ್ನ ಹಸ್ಬೆಂಡ್ ಫಸ್ಟ್ ಸೆಲೆಕ್ಟ್ ಮಾಡ್ತಾಯಿದ್ರು, ಇವಾಗ ಅವ್ರು ಕೂಡ ನೀನೇ ಸೆಲೆಕ್ಟ್ ಮಾಡ್ಕೊ, ನಿನ್ಗೆ ಯಾವ್ದು ಬೇಕು ಅದು ನೋಡು, ನೀನು ಕಂಫರ್ಟಬಲ್ ಅಂತಾರೆ. ಸೊ ಹಾಗಾಗಿ ಇದು ಸ್ವಲ್ಪ ಓಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇರಲಿ ಅಂತ 2 ತೊಗೊಂಡೆ. ಇನ್ನೊಂದು ಬಂದು ಬ್ಲ್ಯಾಕ್ ಕಲರ್ ಫ್ರೇಮು. ನೋಡ್ಬೋದು ಇಲ್ಲಿ ಪಾಪು ಜೊತೆಗೆ ಚಪಾತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅವರು ತುಂಬ ಇಷ್ಟಪಟ್ಟು ಚಪಾತಿ ಮಾಡ್ತಾರೆ. ಓಕೆ, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಮ್ಮ 1 ನಿಮಿಷ ಇರಿ, ಎದ್ದೇಳಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೊಸ ಅಪ್ಡೇಟ್ಸ್ಗಾಗಿ ಕಾಯ್ತಾ ಇರಿ. ನಿಮ್ಗೆ ಏನಾದರೂ ಇನ್ನೂ ಲೈಕ್ ತುಂಬ ಚೆನ್ನಾಗಿ ವೀಡಿಯೋಸ್ ಬೇಕಂದರೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಇಲ್ಲಿಗೆ ಈ ವಿಡಿಯೋನ ವಾಯ್ಸ್ ಓವರ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಸ್ವಲ್ಪ ಹಾಕಬೇಕು, ಸಾಕು.
ಇರು ವೆಯ್ಟ್ ನಾನು ಹೇಳ್ತೀನಿ ಅವಾಗ ಹಾಕಿ. ಅಮ್ಮ ಏನು ಹೇಳ್ತಿದ್ದಾರೆ, ವೆಯ್ಟ್ ಅಂತ ಹೇಳ್ತಿದ್ದಾರೆ. ವೆಯ್ಟ್. ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ, ಅದು ಮಷಿನ್ದ ಸೌಂಡು ಹಿಂದ್ಗಡೆ. ಇಲ್ಲಿ ನೋಡ್ಬೋದು ಮೇಡಮ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಚಪಾತಿ ಹಿಟ್ಟು ಹೆಂಗೆ ಕಲಿಸೋದು ಅಂತ ನೋಡ್ಕೊಳ್ತಾ ಇದ್ದಾರೆ. ವೆಯ್ಟ್ ಮಾಡಿ ಶಿ ಇಸ್ ಸೋ ಹ್ಯಾಪಿ ನನ್ನ ಜೊತೆ ಈ ಥರ ಕೆಲಸ ಮಾಡೋದಕ್ಕೆ. ವೆಯ್ಟ್ ಮಾಡಿ. ಹಾಕಿ ಸ್ವಲ್ಪ ಹಾಕಿ ಅಂದ್ರೆ ಎಲ್ಲ ಹಾಕ್ಬಿಟ್ರಲ್ಲ ಕಂದ. ಸಾಕು ಇಲ್ಲ ಸಾಕು. ಈಗ ಎಣ್ಣೆ ಹಾಕ್ಬೇಕು. ಏನ್ ಹಾಕ್ಬೇಕು? ಎಣ್ಣೆ, ಆಯಿಲ್ ಹಾಕ್ಬೇಕು. ಹಾಕ್ತೀನಿ ರೀ ಮಮ್ಮ, ಮಾಡ್ಕೊಡಿ ಮಮ್ಮ, ನನಗೆ ಅಚ್ಚಿ ಮಾಡ್ಕೊಡಿ. ನನಗೇನೋ ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಚಪಾತಿ ಮಾಡ್ಕೊಡ್ಬಿಡ್ತಾಳೆ ಅಂತ ಅನ್ನಿಸ್ತಿದೆ. ಇವಾಗ ಏನು ಮಾಡ್ತಿದ್ರೆ ಎಲ್ಲ ಕಲಿಸ್ಬೇಕು, ಲೈಕ್ ಎಲ್ಲನೂ ಇರಬೇಕು. ಅಮ್ಮ ಕಡಿಮೆ ಇದ್ದರೆ ಮಗಳು ಕಡಿಮೆ ಇರ್ತಾಳಲ್ವ, ಕಡಿಮೆ ಇರಬೇಕಲ್ವ, ಆ ಥರ. ಲೈಕ್ ನಾನು ಎಲ್ಲದ್ರಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ಅಂತ ನಾನೇ ಅಂದ್ಕೊಳ್ತೀನಿ. ಹಾಗೆ ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ಎಲ್ಲದರಲ್ಲೂ ಇಂಟ್ರೆಸ್ಟ್ ತೋರಿಸ್ತಾಳೆ. ಬಿಡಿ, ವೆಯ್ಟ್ ಮಾಡಿ, ಆಯಿಲ್ ಹಾಕೋಣ. ತೆಗೀರಿ, ಗ್ಲಾಸ್ ತೆಗೀರಿ, ಆ ಕಡೆ ಇಡಿ. ವೆರಿ ಗುಡ್. ವೆಯ್ಟ್ ಮಾಡೋಣ. ಅದು ಬಿಸಿದೆ ಅದಕ್ಕೆ ಹೇಳಿದ್ದು ಮುಟ್ಬೇಡ, ಟಚ್ ಮಾಡಬಾರ್ದು ಅದನ್ನ. ಓಕೆ, ಮುಟ್ಬಾರ್ದು. ಕೊಡ್ತೀನಿ. ಕೊಡ್ತೀನಿ. ನಿಮ್ದು ಚೇರ್ ತಗೊಂಡ್ಬರ್ಬೇಕಲ್ವ ನೀವು? ಸ್ವಲ್ಪ ವೆಯ್ಟ್ ಮಾಡಿ. ವೆಯ್ಟ್ ಮಾಡಿ ಮಾ, ಹಾಕ್ತೀನಿ. ಡ್ರೆಸ್ ಎಲ್ಲ ಟಚ್ ಮಾಡಬಾರ್ದು. ಈಗ ಅಮ್ಮ ಈ ಡ್ರೆಸ್ಸಲ್ಲಿ ಬರ್ಸ್ತಾರಾ? ಇಲ್ಲ ತಾನೆ, ನೋಡು ತಾನೆ. ಹೇಳಿ ಫಸ್ಟು. ವೆಯ್ಟ್ ಮಾಡಿ ಒಂದು ನಿಮಿಷ.
ನಿನ್ಗಿಲ್ಲ. ನೀವು ಕೈಯಿಂದ ಮಾಡಿ ತೊಳಿ. ಒಂದೊಂದು ಮಾಡ್ಬೇಕಪ್ಪ. ಅದಾಯ್ತಾ? ಮಾಡಿ ಇವಾಗ ರೌಂಡ್ ಆಗ್ಬೇಕಲ್ಲ. ಮಾಡಿ ಇವಾಗ ಮಾಡಿ. ಹಂಗೆ ಮಾಡಬಾರ್ದು. ಇದರಿಂದನೇ ಮಾಡಿ. ಈಗ ವಿಡಿಯೋದಲ್ಲಿ ಬರ್ತೀನಿ ಅಂತ ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಉತ್ತಾ ಇದ್ದಾಳೆ. ಅಮ್ಮನ ಥರ ಲಾಗರ್ ಆಗ್ತಾಳೆ ಇವಳು. ನೋಡಿ ಅದು ಎಷ್ಟು ಚೆನ್ನಾಗಿ ಉದ್ದಿದ್ದಾಳೆ ರೌಂಡಾಗಿ. ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ ಅಷ್ಟೇ, ಬಟ್ ನಾನು ಉದ್ದಿಲ್ಲ. ನೋಡಿ ಬರಲಾ? ಅಲ್ಲೇನಿದೆ? ಕೈ ಬಿಡೋದನ್ನ.